ಕಲಿಕಾರ್ಥಿಗಳಿಗೆಲ್ಲ ನಮಸ್ಕಾರ. ಕೆಸೆಟ್ ಸರಣಿಯಲ್ಲಿ ಇಂದು ನಾವು ಪ್ರಾಚೀನ ಪೂರ್ವ ಕವಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ದುರ್ವಿನೀತ. ಈತನ ಕಾಲ ಕ್ರಿಸ್ತಶಕ ಸುಮಾರು 600. ಈತ ತಲಕಾಡಿನ ಗಂಗರಾಜ್ಯವನ್ನು ಆಳ್ತಾ ಇದ್ದ ಅಂತ ಹೇಳಿ ತಿಳಿದು ಬರುತ್ತೆ. ಪುನ್ನಾಡ ದೇಶವನ್ನು ಇವನು ಅಧಿಪತಿಯಾಗಿದ್ದ, ಆಳ್ತಾ ಇದ್ದ ಅಂತಕ್ಕಂಥದ್ದು ಶಾಸನವೊಂದರಿಂದ ತಿಳಿದು ಬರುತ್ತೆ. ಪನ್ನಾಡ ದೇಶ ಅಂದರೆ ಯಾವುದು ಅಂತ ನಿರ್ಧಾರ ಆಗಿಲ್ಲ. ಆದರೆ ಪುನ್ನಾಡ ಅಂತ ಹೇಳಿದರೆ ಕಾವೇರಿ ಮತ್ತು ಕಬಿನಿ ನದಿಗಳಿಂದ ಪಾವನವಾಗಿದ್ದಂತಹ ಒಂದು ಪ್ರದೇಶ, ಅದೇ ಕೀರ್ತಿಪುರ ಅಂತ ಹೇಳಿ ಕರಿತೀವಿ. ಇದು ಕೂಡ ತಿಳಿದು ಬರೋದು ನಮಗೆ ಶಾಸನದ ಮುಖಾನ. ದುರ್ವಿನೀತನು ಬಹಳ ಶೂರ ದೊರೆಯಾಗಿದ್ದು ಅಲತ್ತೂರು, ಪೊರುಳೆರೆ, ಪೆನರ್ಗರ ಮೊದಲಾದ ಸಮರಗಳಲ್ಲಿ ಶತ್ರುಗಳನ್ನು ಸಂಹಾರ ಮಾಡಿ ಗಂಗರಾಜ್ಯವನ್ನು ವಿಸ್ತಾರಗೊಳಿಸ್ತಾ ಅಂತ ತಿಳಿದು ಬರುತ್ತೆ. ಈತನು ಪರಾಕ್ರಮಿಯಾಗಿರೋದಷ್ಟೇ ಅಲ್ಲದೆ ಇವನು ಏನಪ್ಪ ಅಂತ ಹೇಳಿದರೆ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಉದ್ದಾಮ ಪಂಡಿತನೂ ಗ್ರಂಥಕರ್ತನೂ ಆಗಿದ್ದ ಅಂತಕ್ಕಂಥದ್ದು ಮಾಹಿತಿ ಇದೆ. ಈತನ ಆಸ್ಥಾನದಲ್ಲಿ ಭಾರವಿ ಕೆಲಕಾಲ ಇದ್ದು ಅವನು ಕಿರಾತಾರ್ಜುನೀಯದ 15ನೇ ಸರ್ಗಕ್ಕೆ ದುರ್ವಿನೀತನೇ ವ್ಯಾಖ್ಯಾನವನ್ನು ಬರೆದಿದ್ದಾನೆ ಅನ್ನೋದು ಕೂಡ ಶಾಸನದ ಮುಖೇನ ತಿಳಿದು ಬರ್ತಕ್ಕಂಥ ಬಹಳ ಪ್ರಮುಖವಾದಂಥ ಸಂಗತಿಯಾಗಿದೆ. ದುರ್ವಿನೀತನ ವಿಷಯದಲ್ಲಿ ನೆನಪಿಟ್ಕೋಬೇಕಾಗಿರೋ ಸಂಗತಿ ಅಂತ ಹೇಳಿದ್ರೆ ಇವನು ಗಂಗವಂಶದ ದೊರೆಯಾಗಿದ್ದ, ಗದ್ಯಕರ್ತೃವಾಗಿದ್ದ ಅಂತ ಹೇಳಿ ಇದು ನಮಗೆ ಮಾಹಿತಿ ಕವಿರಾಜ ಮಾರ್ಗದಲ್ಲಿ ತಿಳಿದು ಬರುತ್ತೆ. ದುರ್ವಿನೀತನು ಬರೆದಿರ್ತಕ್ಕಂತಹ ಗ್ರಂಥಗಳು ಯಾವುದಪ್ಪ ಅಂದರೆ ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರೋದು ಬೃಹತ್ ಕಥಾ, ಕಿರಾತಾರ್ಜುನೀಯ ಟೀಕೆ, ಅದು ಸಂಸ್ಕೃತದಲ್ಲಿ ಬರೆದಿರೋದು, ಶಬ್ದಾವತಾರ ಇದು ಕನ್ನಡದಲ್ಲಿ, ಒಡ್ಡ ಕತೆ ಕೂಡ ಕನ್ನಡದಲ್ಲಿ ಬರೆದಿದ್ದಾನೆ ಅನ್ನೋದು ದುರ್ವಿನೀತನನ್ನು ಕುರಿತಾದಂತಹ ಬಹಳ ಮುಖ್ಯವಾದಂಥ ವಿಚಾರ. ಇನ್ನು ತಂಬುಲರಾಚಾರ್ಯರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಇವರ ಕಾಲ ಕ್ರಿಸ್ತಶಕ ಸುಮಾರು 650. ಇವರು ಪಂಪಪೂರ್ವ ಯುಗದ ಜೈನ ಆಚಾರ್ಯರಾಗಿದ್ದರು. ಶ್ರೀ ವರ್ಧದೇವ ಅಂತಕ್ಕಂಥರು ಈತರ ನಿಜನಾಮವಾಗಿತ್ತು. ಚೂಡಾಮಣಿ ಅಂತಕ್ಕಂಥ ಗ್ರಂಥದ ಕರ್ತೃ ತಂಬುಲರಾಚಾರ್ಯರು ಅಂತ ನೆನಪಿಟ್ಕೊಳ್ಬೇಕಾಗತ್ತೆ. ಕನ್ನಡದ ಹಲವಾರು ಕವಿಗಳು ಇವರನ್ನು ಸ್ಮರಿಸಿದ್ದಾರೆ. ಚಾವುಂಡರಾಯ ಕೂಡ ಗುರುವಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಭಟ್ಟಾಕಳಂಕ ತನ್ನ ಶಬ್ದಾನುಶಾಸನದಲ್ಲಿ 96,000 ಗ್ರಂಥ ಸಂಖ್ಯೆಯ ಚೂಡಾಮಣಿ ಅಂತಕ್ಕಂಥ ವ್ಯಾಖ್ಯಾನ ರೂಪದಲ್ಲಿ ಈ ಎಲ್ಲ ಒಂದು ಶಾಸ್ತ್ರಗಳನ್ನು ರಚಿಸಿರೋದು ಗೊತ್ತಾಗುತ್ತೆ. ಅಂದರೆ ತಂಬುಲರಾಚಾರ್ಯರ ಬಗ್ಗೆ ನಾವು ನೆನಪಿಟ್ಕೊಳ್ಬೇಕಾಗಿರೋದು ಬಹಳ ಮುಖ್ಯವಾಗಿ ಇದು ವ್ಯಾಖ್ಯಾನ ಗ್ರಂಥ. ಅವ್ರದ್ದು ಚೂಡಾಮಣಿ ಅಂತಕ್ಕಂಥ ವ್ಯಾಖ್ಯಾನ ಗ್ರಂಥವನ್ನು ಬರೀತಾರೆ. ಇವರ ಧರ್ಮ ಒಂದು ಜೈನ ಧರ್ಮವಾಗಿರುತ್ತೆ. ಇವರು 84,000 ಗ್ರಂಥಕರ್ತೃಗಳಾಗಿ ಕರ್ನಾಟಕ ಭಾಷೆಯನ್ನು ಚೂಡಾಮಣಿ ವ್ಯಾಖ್ಯಾನ ಮಾಡಿದರು ಅಂತ ಹೇಳಿ ದೇವಚಂದ್ರ ಅಂತಕ್ಕಂಥವನು ತನ್ನ ರಾಜಾವಳಿ ಕಥೆಯಲ್ಲಿ ಹೇಳೋದು ಕೂಡ ಪ್ರಸ್ತಾಪ ಇದೆ. ಚೂಡಾಮಣಿ ಕಾವ್ಯಕರ್ತೃ ಶ್ರೀ ವರ್ಧದೇವರನ್ನು ಮತ್ತು ಚೂಡಾಮಣಿ ವ್ಯಾಖ್ಯಾನ ಗ್ರಂಥದ ಕರ್ತೃ ತಂಬುಲರಾಚಾರ್ಯರನ್ನು ಬೇರೆ ಬೇರೆ ವ್ಯಕ್ತಿಗಳೆಂದು ಅಭಿಪ್ರಾಯ ಪಟ್ಟಿದ್ದಾರೆ. ಆ ಥರ ಅಭಿಪ್ರಾಯ ಪಟ್ಟಿರೋರಪ್ಪ ಅಂದರೆ ವಿದ್ವಾಂಸರಾದಂಥ ವೆಂಕಟ ಸುಬ್ಬಯ್ಯ ಅವರು. ಇದಿಷ್ಟು ತಂಬುಲರಾಚಾರ್ಯರ ಬಗ್ಗೆ ನೆನಪಿಟ್ಕೊಳ್ಬೇಕಾಗಿರೋದಂಥ ಒಂದು ಅಂಶ ಆಗಿದೆ. ಇನ್ನು ಶ್ಯಾಮಕುಂದಾಚಾರ್ಯರ ಬಗ್ಗೆ ಪ್ರಸ್ತಾಪ ಮಾಡೋದಾದರೆ ಇವರ ಕಾಲ ಕೂಡ ಕ್ರಿಸ್ತಶಕ 650. ಶ್ಯಾಮಕುಂದಾಚಾರ್ಯರು ಮೂಲತಃ ಪ್ರಾಕೃತ, ಸಂಸ್ಕೃತ ಮತ್ತು ಕರ್ನಾಟಕ ಭಾಷೆಯಲ್ಲಿ ಪ್ರಭುತ್ವವನ್ನು ಸಾಧಿಸಿದ್ರು ಅಂತ ತಿಳಿದು ಬರುತ್ತೆ. ಇದ್ರ ಜೊತೆಗೆ ಜೈನಾಚಾರ್ಯರು ಇವರು ಕನ್ನಡದ ಕಡೆಗೆ ಮನಸ್ಸನ್ನು ಹೊರಳಿಸ್ಕೊಂಡ್ರು. ಜೈನಶಾಸ್ತ್ರಕ್ಕೆ ಸಂಬಂಧಿಸಿದ ಕೃತಿಗಳನ್ನು ಬರೆಯಿದ್ರು ಅಂತ ಕೂಡ ಮುಖ್ಯ ಆಗುತ್ತೆ. ಇವರ ಮತ ಜೈನ ಮತ. ಇವರ ಕೃತಿಯನ್ನು ನೆನಪಿಸ್ಕೊಳ್ಳೋದಾದರೆ ಕನ್ನಡದ ಪ್ರಾಭೃತ, ಇದಲ್ದೇರನೆ ಪರಾಪದ್ಧತಿ ಅಂತಕ್ಕಂಥ ಕೃತಿಯನ್ನು ಕೂಡ ಇವರು ಬರೆದಿದ್ದಾರೆ. ಇದು ಪ್ರಾಚೀನ ಪೂರ್ವದ ಬಹಳ ಮುಖ್ಯವಾದಂಥ 3 ಕವಿಗಳನ್ನು ಕುರಿತಾದಂತಹ ಮಾಹಿತಿಯಾಗಿದೆ. ಇದು ಪರೀಕ್ಷಾತ್ಮಕ ದೃಷ್ಟಿಯಿಂದ ನಿಮಗೆ ಸಹಾಯ ಮಾಡ್ತದೆ ಅಂತ ಭಾವಿಸಿದ್ದೀನಿ. ತಮಗೆ ಬೇಕಾಗಿರ್ತಕ್ಕಂಥ ಹೆಚ್ಚು ಮಾಹಿತಿಯನ್ನು, ವಿಷಯಗಳನ್ನು ತಿಳ್ಕೊಳ್ತಾ ಹೋಗಿ ಚರ್ಚೆಯನ್ನು ಮಾಡೋಣ. ನಿಮಗೆ ಇಷ್ಟ ಆಗಿದ್ದರೆ, ಇದು ಸಹಾಯ ಆಗ್ತಾಯಿದ್ರೆ ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತಷ್ಟು ಜನರಿಗೆ ಇದನ್ನು ಹಂಚಿ ಎಲ್ಲರಿಗೂ ಕೂಡ ಕೆಸೆಟ್ ಪರೀಕ್ಷೆ ಬರೀಲಿಕ್ಕೆ ಕನ್ನಡದ ವಿಷಯದಲ್ಲಿ ಸಹಾಯ ಆಗಲಿ ಅಂತ ನಾನು ಹೇಳಿ ಭಾವಿಸ್ತೀನಿ. ಧನ್ಯವಾದ. ನಮಸ್ಕಾರ.